ಕಿಚ್ಚ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ವಾರ್ ಇಲ್ಲಿಗೆ ನಿಲ್ಲುವಂತೆ ಕಾಣ್ತಿಲ್ಲ. ಬಾಸಿಸಂ ವಿಚಾರವಾಗಿ ವಿವಾದ ಮತ್ತೊಂದು ಹಂತಕ್ಕೆ ಹೋಗಿದೆ. ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾವನ್ನ ನೋಡದಂತೆ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಡಿದೆದ್ದಿದ್ದಾರೆ. ಅದ್ಯಾಕೆ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಬಾಸ್ ಯಾರು ಅಂತ ತೋರಿಸ್ತೀವಿ. ಕಿಚ್ಚನಿಗೆ ದರ್ಶನ್ ಫ್ಯಾನ್ಸ್ ಸವಾಲು. ಡಿಸೆಂಬರ್ ತಿಂಗಳು ಚಿತ್ರೋದ್ಯಮಕ್ಕೆ ವರವಾಗಿದೆ. ಉಪೇಂದ್ರ ನಟನೆಯ ಯುಐ, ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾಗಳು ಬಾಕ್ಸ್ ಆಫೀಸ್ ಭರ್ತಿ ಮಾಡಿವೆ. ಸೋಲಿನ ಸುಳಿಯಲ್ಲಿ ನರಳ್ತಾ ಇದ್ದ ಸ್ಯಾಂಡಲ್ವುಡ್ಗೆ ಕೆಲವು ಸ್ಟಾರ್ ನಟರ ಚಿತ್ರಗಳು ಆಕ್ಸಿಜನ್ ನೀಡಿವೆ. ಒಗ್ಗಟ್ಟಿನ ಕೊರತೆಯಿಂದಾಗಿ ಅನ್ಯ ಭಾಷಾ ಚಿತ್ರಗಳು ಕನ್ನಡ ಚಿತ್ರಗಳ ಮೇಲೆ ಸವಾರಿ ಮಾಡುತ್ತಿವೆ. ಆದರೂ ಕನ್ನಡದ ನಟರು ಮಾತ್ರ ಒಗ್ಗಟ್ಟಿನಿಂದ ಇರಲು ಬಯಸುತ್ತಿಲ್ಲ. ಒಬ್ಬರ ಮೇಲೆ ಮತ್ತೊಬ್ಬರು ಟಾಂಗ್ ಕೊಡ್ತಾ ಬೇರೆಯವರ ಮಾತಿಗೆ ಆಹಾರ ಆಗ್ತಿದ್ದಾರೆ. ನಮ್ ನಟಾನ ನಿಮ್ ನಟಾನ ಫ್ಯಾನ್ಸ್ ಹುಚ್ಚಾಟಕ್ಕೆ ಚಿತ್ರೋದ್ಯಮ ಕಂಗಾಲು. ಹೌದು, ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಗಿರಿಕಿ ಹೊಡಿತಾ ಇರೋ ವಿಷಯ ದರ್ಶನ್ಗೆ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ ಅನ್ನೋದು. ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಸಂ ಕಾಲ ಶುರುವಾಯಿತು ಎಂದು ಕೇಕ್ ಮೇಲೆ ಬರೆಸೋ ಮೂಲಕ ದರ್ಶನ್ ಕಾಲ ಮುಗಿತು ಅಂತ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ ಅನ್ನೋದು ದರ್ಶನ್ ಅಭಿಮಾನಿಗಳ ಆರೋಪ. ಹಾಗಾಗಿ ಕಿಚ್ಚನ ಮೇಲೆ ದರ್ಶನ್ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಮ್ಯಾಕ್ಸ್ ಸಿನಿಮಾದ ಗೆಲುವಿನ ಖುಷಿಯಲ್ಲಿ ಸುದೀಪ್ ಕೇಕ್ ಕಟ್ ಮಾಡಿದ್ದಾರೆ. ಆ ಕೇಕ್ ಮೇಲೆ ಬಾಸಿಸಂ ಮುಗಿತು ಅಂತ ಬರೆಸುವ ಮೂಲಕ ಪರೋಕ್ಷವಾಗಿ ದರ್ಶನ್ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ ಅನ್ನೋದು ಡಿ ಬಾಸ್ ಫ್ಯಾನ್ಸ್ ಆರೋಪ. ಬರೀ ಆರೋಪ ಮಾತ್ರವಲ್ಲ, ಕಿಚ್ಚನ ಸಿನಿಮಾ ನೋಡ್ಬೇಡಿ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಸ್ ಯಾರು ಅಂತ ತೋರಿಸ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಸದ್ಯಕ್ಕೆ ಫ್ಯಾನ್ಸ್ ವಾರ್ ನಿಲ್ಲುವಂತೆ ಕಾಣುತ್ತಿಲ್ಲ. ಇದಕ್ಕೆ ಸ್ಟಾರ್ ನಟರೇ ಮಧ್ಯ ಪ್ರವೇಶ ಮಾಡಿ ನಿಲ್ಲಿಸಬೇಕಷ್ಟೇ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.